ಇನ್ನು ಗಲ್ಫ್ ಯುದ್ಧಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿರುವಂತಹ ರಷ್ಯಾದ ಪುಟಿನ್ ಅಮೆರಿಕ ಹಾಗೆ ಮಾಡಿದ್ರೆ ನಾವು ನಿಲ್ಲಿಸ್ತೇವೆ. ಅಮೆರಿಕದ ಟ್ರಂಪ್ಗೆ ಷರತ್ತು ಒಡ್ಡಿದ ಪುಟಿನ್. ಇನ್ನು ಉಕ್ರೇನ್ಗೆ ನೀಡುತ್ತಿರುವಂತಹ ನೆರವನ್ನು ನಿಲ್ಲಿಸಬೇಕು ಅಂತ ಹೇಳಿ ಷರತ್ತನ್ನು ಹಾಕಿದ್ದಾರೆ ವ್ಲಾಡಿಮಿರ್ ಪುಟಿನ್ ಅವರು. ಅಮೆರಿಕದ ಟ್ರಂಪ್ಗೆ ಷರತ್ತನ್ನು ಒಡ್ಡಿದ ವ್ಲಾಡಿಮಿರ್ ಪುಟಿನ್. ಉಕ್ರೇನ್ಗೆ ನೀಡ್ತಾ ಇರುವಂತಹ ನೆರವನ್ನು ನೀವು ನಿಲ್ಲಿಸಬೇಕು, ಆಗ ನಾವು ಕೇಳ್ತೇವೆ ನೀವು ಹೇಳೋದ ಮಾತನ್ನ. ಹಾಗೆ ಅಮೆರಿಕ ಏನಾದರೂ ಮಾಡದಲ್ಲಿ ನಾವು ಇರಾನ್ಗೆ ಏನೀಗಾಗಲೇ ಗುಪ್ತಚರ ನೆರವನ್ನು ನಿಲ್ಲಿಸ್ತೇವೆ. ಅಮೆರಿಕಾಗೆ ಬಿಗ್ ಆಫರ್ ನೀಡಿದ ವ್ಲಾಡಿಮಿರ್ ಪುಟಿನ್. ಮಿತ್ರ ದೇಶ ಇರಾನ್ಗೆ ಬೆಂಬಲ ಘೋಷಿಸಿದ ಪುಟಿನ್ ಈಗ ಶತ್ರು ಆಗ್ತಾರಾ? ಹೊಸ ಸುಪ್ರೀಂಗೆ ಅಭಿನಂದನೆ ಸಲ್ಲಿಸಿದ್ದ ಪುಟಿನ್ ಈಗ ದಿಢೀರನೆ ಇಂತಹ ಆಫರ್ ಅನ್ನು ನೀಡ್ತಾ ಇದ್ದಾರೆ. ಈಗ ನೋಡಿದ್ರೆ ಅಮೆರಿಕಾಗೆ ಹೊಸ ಆಫರ್ ಕೊಟ್ಟಿರುವಂತಹ ಪುಟಿನ್ ಆಫರ್ ಒಪ್ಪಿಕೊಳ್ತಾರಾ ಅಮೆರಿಕದ ಟ್ರಂಪ್ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇರುವಂಥದ್ದು ಕುತೂಹಲವನ್ನು ಮೂಡಿಸ್ತಾ ಇದೆ. ಹೊಸ ಬೆಳವಣಿಗೆ ಯುದ್ಧಕ್ಕೆ ಒಂದು ಮಹತ್ವದ ಬೆಳವಣಿಗೆ ಅಂತಾನೂ ಕೂಡ ಹೇಳ್ಬೋದು. ಯಾಕಂದರೆ ರಷ್ಯಾದ ವ್ಲಾಡಿಮಿರ್ ಪುಟಿನ್ ಅವರು ಅಮೇರಿಕಕ್ಕೆ ಒಂದು ಆಫರ್ ಅನ್ನು ನೀಡ್ತಾ ಇದ್ದಾರೆ. ಏನು ಆಫರ್ ಅಂತಂದ್ರೆ, ಈಗಾಗಲೇ ಅನುಮಾನ ಮತ್ತು ಸಾಕಷ್ಟು ಸಂಶಯ ಬೀಳ್ತಾ ಇರುವಂಥದ್ದು ರಷ್ಯಾದವರು ಇರಾನ್ ಅವರಿಗೆ ಗುಪ್ತಚರವಾಗಿ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಅಮೆರಿಕ ಈಗಾಗಲೇ ಅನುಮಾನ ಬಿದ್ದಿದೆ. ಸೊ ಇದಕ್ಕೆ ವ್ಲಾಡಿಮಿರ್ ಪುಟಿನ್ ಅವರು ಒಂದು ಕಂಡೀಷನ್ ಅನ್ನು ಹಾಕಿದ್ದಾರೆ. ನೀವು ಅಂದರೆ ಅಮೆರಿಕದವರು ಉಕ್ರೇನ್ಗೆ ಯಾವುದೇ ರೀತಿಯಾಗಿ ಮಿಸೈಲ್ಗಳಾಗಿರ್ಬೋದು, ಶಸ್ತ್ರಾಸ್ತ್ರಗಳನ್ನು, ಅವರಿಗೆ ಬೇಕಾದಂತಹ ನೆರವುಗಳನ್ನು ನೀವು ಮಾಡಿಕೊಡೋದನ್ನು ನಿಲ್ಲಿಸಬೇಕು. ಆಗ ನಾವು ಇರಾನ್ ಅವ್ರಿಗೆ ಈ ರೀತಿಯಾದಂತಹ ಗುಪ್ತಚರ ಮಾಹಿತಿಗಳನ್ನು ನೀಡೋದನ್ನು ನಾವು ನಿಲ್ಲಿಸ್ತೇವೆ ಅಂತೇಳಿ ರಷ್ಯಾದ ವ್ಲಾಡಿಮಿರ್ ಪುಟಿನ್ ಒಂದು ಆಫರನ್ನು ನೀಡಿದ್ದಾರೆ. ಇದನ್ನು ಟ್ರಂಪ್ ಅವರು ಒಪ್ಕೊಳ್ತಾರಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಆಗಿರುವಂಥದ್ದು. ಇಲ್ಲಿ ಇದರಿಂದ ರಷ್ಯಾಗೆ ಏನು ಲಾಭ ಅಂತ ನಾವು ನೋಡೋದಾದರೆ, ರಷ್ಯಾ ಮತ್ತು ಉಕ್ರೇನ್ ಈಗಾಗಲೇ ಒಂದು ಶತ್ರು ರಾಷ್ಟ್ರಗಳಾಗಿದೆ. ಆದರೆ ಉಕ್ರೇನ್ ಅವ್ರಿಗೆ ಅಮೇರಿಕ ಸಪೋರ್ಟ್ ಮಾಡ್ತಾ ಇದೆ ಹಿಂದೆಯಿಂದ, ಆದರೆ ನೇರವಾಗಿಯೂ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಮಿಸೈಲ್ಗಳನ್ನು, ಶಸ್ತ್ರಾಸ್ತ್ರಗಳನ್ನು ಮತ್ತು ರಷ್ಯಾದ ಒಂದು ವೀಕ್ನೆಸ್ಗಳನ್ನು ಎಲ್ಲವನ್ನೂ ಕೂಡ ಅಮೇರಿಕ ಉಕ್ರೇನ್ಗೆ ಹೇಳ್ತಾ ಇರುವಂಥದ್ದು. ಸೊ ಆ ಒಂದು ಕಾರಣದಿಂದಾಗಿ ರಷ್ಯಾದ ವ್ಲಾಡಿಮಿರ್ ಪುಟಿನ್ ಅವರು ಈ ರೀತಿಯಾದಂತಹ ಒಂದು ತಂತ್ರಗಾರಿಕೆಯನ್ನು ಹೂಡ್ತಾ ಇದ್ದಾರೆ. ಆದರೆ ಈ ಹಿಂದೆ ಇರಾನ್ ಅವರಿಗೆ ಸಪೋರ್ಟ್ ಆಗಿ ಮಾತನಾಡ್ತಾ ಇದ್ರು ವ್ಲಾಡಿಮಿರ್ ಪುಟಿನ್ ಅವರು. ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಇರಾನ್ ಅವರ ಸಪೋರ್ಟ್ ಆಗಿ ಮಾತಾಡ್ತಾ ಇದ್ರು. ಆದರೆ ದಿಢೀರನೆ ಈ ರೀತಿಯಾದಂತಹ ಒಂದು ನಿರ್ಧಾರ, ಈ ರೀತಿಯಾದಂತಹ ಆಫರ್ ತೆಗೆದುಕೊಂಡಿರುವಂಥದ್ದು, ಆಫರನ್ನು ನೀಡ್ತಾ ಇರುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. 22 ದಿನಗಳಿಂದ ಈಗಾಗಲೇ ಏನು ಯುದ್ಧ ಆರಂಭವಾಗ್ತಾ ಇತ್ತು, ದಿಢೀರನೆ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಕಾಣ್ತಾ ಇದೆ. ಪುಟಿನ್ ಅವರ ಆಫರನ್ನು ಟ್ರಂಪ್ ಅವರು ಒಪ್ಕೊಳ್ತಾರಾ ಅನ್ನುವಂಥದ್ದು ಕುತೂಹಲವನ್ನು ಮೂಡಿಸ್ತಾ ಇದೆ. ಸಹಜವಾಗಿ ಒಪ್ಕೊಳ್ಬೋದು. ಯಾಕೆ ಅಂತಂದರೆ ಅಮೇರಿಕಕ್ಕೆ ಈಗ ಸದ್ಯದ ಮಟ್ಟಿಗೆ, ಅಮೇರಿಕ ಆಗಿರಲಿ, ಇಸ್ರೇಲ್ ಆಗಿರಲಿ, ಸದ್ಯದ ಮಟ್ಟಿಗೆ ಹೇಗಾದರೂ ಮಾಡಿ ಇರಾನ್ನ ಸರ್ವನಾಶ ಮಾಡಬೇಕು ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಅಮೇರಿಕ ಮತ್ತು ಇಸ್ರೇಲ್ ಇರುವಂಥದ್ದು. ಸೊ ಆ ಒಂದು ಕಾರಣಕ್ಕೆ ಅಮೇರಿಕದ ಟ್ರಂಪ್ ಈ ಒಂದು ಆಫರ್ ಒಪ್ಕೊಳ್ಬಹುದು. ಇನ್ನು ಉಕ್ರೇನ್ಗೆ ನೀಡ್ತಿರುವಂತಹ ಏನು ನೆರವುಗಳನ್ನು ಅಮೇರಿಕ ಉಕ್ರೇನ್ಗೆ, ಅಂದರೆ ರಷ್ಯಾದ ಮೇಲೆ ದಾಳಿ ಮಾಡೋದಕ್ಕೋಸ್ಕರ ಅಮೇರಿಕ ಉಕ್ರೇನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಅದನ್ನು ನೀವು ನಿಲ್ಲಿಸ್ಬಿಡಿ, ನಾವು ಇರಾನ್ಗೆ ಗುಪ್ತಚರವಾಗಿ ಏನೆಲ್ಲ ಮಾಹಿತಿಗಳನ್ನು, ನಿಮ್ಮ ಹಡಗುಗಳು, ನಿಮ್ಮ ಏನು ವಾಯುನೆಲೆಗಳು ಎಲ್ಲೆಲ್ಲಿದ್ದಾವೆ ಅನ್ನುವಂತಹ ಗುಪ್ತಚರ ಮಾಹಿತಿಗಳನ್ನು ನೀಡೋದನ್ನು ನಾವು ಕೂಡ ನಿಲ್ಲಿಸ್ತೀವಿ ಅಂತೇಳಿ ವ್ಲಾಡಿಮಿರ್ ಪುಟಿನ್ ಅವರು ಇಲ್ಲಿ ಬೇಡಿಕೆ ಒಂದನ್ನು ಇಟ್ಟಿದ್ದಾರೆ. ಆಫರನ್ನು ಕೂಡ ಇಟ್ಟಿರುವಂಥದ್ದು. ಆದರೆ ಇರಾನ್ ಮತ್ತು ರಷ್ಯಾ ಒಂದು ಸ್ನೇಹ ಬಾಂಧವ್ಯದ ಒಂದು ದೇಶ ಅಂದರೆ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂದರೆ ವ್ಲಾಡಿಮಿರ್ ಪುಟಿನ್ ಅವರು ಈ ಹಿಂದೆ ಇರಾನ್ ಅವರ ಪರವಾಗಿ ಇದ್ದರು ಅನ್ನುವಂಥದ್ದು ಕೂಡ ಕೇಳಿಬಂದಿದೆ. ಈಗಿರಬೇಕಾದ್ರೆ ಇರಾನ್ ಅವರಿಗೆ ಮಿತ್ರ ಆಗೋದಕ್ಕೆ ಹೋಗಿ ಈಗ ಶತ್ರು ಆಗ್ತಾ ಇದ್ದಾರಾ ಅನ್ನುವಂತಹ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು.